ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯತ ಮಲ್ಲಪ್ಪ ಜೋತವರ್. ಕ್ರಿಕೆಟ್ ಅಂದ ತಕ್ಷಣ ವಿಶೇಷವಾಗಿ ಎಲ್ಲರ ತಲೆಯಲ್ಲಿ 2020 ಅಥವಾ ಒನ್ ಡೇ ಟೆಸ್ಟ್ಗಳು ಕಣ್ಮರೆ ಆಗುತ್ತಿರುವ ಸಂದರ್ಭದಲ್ಲೇ ಲೀಡ್ಸ್ನಲ್ಲಿ ಸೋತಂಥ ಭಾರತ ಈಗ ಎಜ್ಬಾಸ್ಟನ್ ಅಂದರೆ ಇಂಗ್ಲೆಂಡಲ್ಲಿ ನಡೀತಾ ಇರುವಂಥದ್ದು, ಅಲ್ಲಿ ಗೆಲ್ಲಬಹುದಾ ಅನ್ನುವ ಕುತರ್ಕಗಳು ನಡೆದಿದ್ದಾವೆ. ಯಾಕೆಂದರೆ ನಿರಂತರವಾಗಿ ಗೆಲ್ಲುತ್ತಾ ಸಾಗಿದ್ದ ಭಾರತ ತಂಡ ಈಗ ನಿರಂತರ ಸೋಲು ಕಡೆ ಹೋಗ್ತಾ ಇದೆಯಾ ಅನ್ನುವಂಥ ದೊಡ್ಡ ಪ್ರಶ್ನೆ. 11 ಟೆಸ್ಟ್ಗಳಲ್ಲಿ 7 ಟೆಸ್ಟನ್ನು ನಮ್ಮ ಗಂಭೀರ್ ಅವರ ಈ ಒಂದು ಕೋಚ್ ಸಮಯ ಸೋಲನ್ನು ಅನುಭವಿಸಿ ಗಂಭೀರ್ ಅವರಿಗೂ ಗಂಭೀರವಾದ ಪ್ರಶ್ನೆಯನ್ನು ಮೂಡಿಸದ. ಇವರು ಮುಂದುವರಿಬಹುದಾ ಕೋಚ್ ಆಗಿ ಅನ್ನುವಂಥದ್ದು. ಬಾಲಿಂಗ್ನಲ್ಲಿರ್ಬೋದು, ಫೀಲ್ಡಿಂಗ್ನಲ್ಲಿರ್ಬೋದು, ಬ್ಯಾಟಿಂಗ್ನಲ್ಲಿರ್ಬೋದು. ಇದರಲ್ಲಿ ಬ್ಯಾಟಿಂಗ್ ಬಗ್ಗೆ ಒಳ್ಳೆಯ ಅಭಿಪ್ರಾಯದ, ಒಳ್ಳೆ ಸ್ಕೋರ್ ಮಾಡಿದ್ದೆ. ಅದು ಕೊನೆಗೆ ಯಾಕೋ ಏನೋ ಎಡವಿದ್ದು ಅದ. ಗೆಲ್ಲುವ ಪಂದ್ಯವನ್ನು ಲೀಡ್ಸ್ನಲ್ಲಿ ಗೆಲ್ಲುವ ಪಂದ್ಯವನ್ನು ಕೈ ಚೆಲ್ಲಿದ್ದದ. ಅದು ಎರಡನೇ ಇನ್ನಿಂಗ್ಸಲ್ಲಿ ದೊಡ್ಡ ಮೊತ್ತ 371 ಇದ್ದರಿಂದ ಅವರಿಗೆ ಅಷ್ಟು ಮಾಡೋದು ಬಿಟ್ಟಿದ್ದು ಸಹಿತ ಬಾಲಿಂಗ್ದು ವಿಫಲತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ವಿಶೇಷ ಎರಡನೇ ಇನ್ನಿಂಗ್ಸಲ್ಲಿ ಅಷ್ಟೊಂದು ಪ್ರಮಾಣದಲ್ಲೇ ರನ್ ಕೊಡೋದು ಅಲ್ಲ ಅನ್ನೋದು ಭಾಳಷ್ಟು ಕ್ರಿಕೆಟ್ ತಜ್ಞರ ಅಭಿಪ್ರಾಯ. ಯಾಕೆ ಬಂದರೆ ಆಲ್ರೆಡಿ ಬಾಲ್ ಹಳೆದಾಗಿರ್ತದೆ, ಜೊತೆಗೆ ಸ್ವಿಂಗ್ ಆಗ್ತಾ ಇರ್ತದೆ, ಸ್ಪಿನ್ ಆಗ್ತಾ ಇರ್ತದೆ. ಬ್ಯಾಟ್ಸ್ಮನ್ಗಳು ಸತತ ನಿಂತು ಫೀಲ್ಡಿಂಗ್ ಮಾಡಿ ಮತ್ತೇನು ಮಾಡಿ ಅವರು ಧನದಿರ್ತಾರೆ. ಆ ಸಂದರ್ಭದಲ್ಲೇ ಅವ್ರನ್ನ ಔಟ್ ಮಾಡಿ ಕಳಿಸೋದು ಭಾಳ ಸುಲಭದ ಕೆಲಸ ಅನ್ನೋದು ಸಾಮಾನ್ಯವಾದ ನಂಬಿಕೆ. ವಿಶೇಷವಾಗಿ ಎರಡನೇ ಇನ್ನಿಂಗ್ಸಲ್ಲೇ ಸೋಲೋದು ಹೆಚ್ಚಿರ್ತದೆ. ಅಂಥ ಪ್ರಸಂಗದಲ್ಲಿ ಇಂಗ್ಲೆಂಡು ಎರಡನೇ ಇನ್ನಿಂಗ್ಸಲ್ಲಿ ಗೆದ್ದಿದ್ದಕ್ಕಾಗಿ ಇವತ್ತು ಎಜ್ಬಾಸ್ಟನ್ನಲ್ಲಿ ಆತ್ಮವಿಶ್ವಾಸದಿಂದ ಬರ್ರಿ ನೋಡೋಣ ನಿಮ್ಮನ್ನು ಅಂತೇಳಿ ಈ ಒಂದು ಏನಪ್ಪ ಅಂತಂದ್ರೆ ಈ ಕ್ರಿಕೆಟ ಈ ಹೆಸರು ನಿಮಗೆ ಗೊತ್ತದ. ನಮ್ಮ ಆ್ಯಂಡರ್ಸನ್ ಮತ್ತು ತೆಂಡೂಲ್ಕರ್ ಹೆಸರಿಟ್ಟಂಥದ್ದು ಇದು. ಆ್ಯಂಡರ್ಸನ್ ದೊಡ್ಡ ಬೌಲರ್ ಇಂಗ್ಲೆಂಡಿನ, ಅದೇ ಕಾಲಕ್ಕೆ ತೆಂಡೂಲ್ಕರ್ ನಮ್ಮ ಗ್ರೇಟ್ ಬ್ಯಾಟ್ಸ್ಮನ್. ಇವ್ರ ಹೆಸರಿಟ್ಟುಕೊಳ್ಳೋದು ಈ ಕಪ್ ಈ ಸಲ ಯಾರಿಗೆ ಹೋಗ್ಬೋದು ಅಂತ. ಒಂದನೇದಂತೆ ಸ್ವತಾಗಿದೆ ಭಾರತ, ಇನ್ನು ಎರಡನೇದನ್ನು ಗೆಲ್ಲಕ್ಕೆ ಸಾಧ್ಯನ ಅನ್ನುವಂಥದ್ದು. ಜೊತೆಗೆ ಬೂಮ್ರಾ ಯಾಕೋ ಏನೋ ಅವ್ರಿಗೂ ಆರೋಗ್ಯ ಸರಿ ಉಳಿತಾ ಇಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಅವ್ರನ್ನ ಎರಡನೇ ಟೆಸ್ಟಿಗೆ ಆಡಿಸ್ಬಹುದಾ ಅನ್ನುವಂಥದ್ದು. ಅವ್ರು ಹೋದ್ರೆ ಬೌಲರ್ಸ್ ಎಲ್ಲಿದ್ದಾರಪ್ಪ ಯಾರು ಅಂತ ಹೇಳ್ಕೊಳ್ಳೋಂಥವ್ರು ಅನುಭವಿ ಬೌಲರ್ಗಳು ಯಾರಿದ್ದಾರೆ? ಅಶ್ವಿನ್ ಅವರಿದ್ದರು, ಅವರು ರಿಟೈರ್ ಆಗಿದ್ದಾರೆ. ಬ್ಯಾಟಿಂಗ್ನಲ್ಲೇ ಅಡ್ಡಿಲ್ಲ, ಅದು ಮಿಡ್ಲ್ ಆರ್ಡರ್ ಯಾಕೋ ಫಸ್ಟ್ ಇನ್ನಿಂಗ್ಸಲ್ಲಿ ಸೋತಿದ್ದ ನಾವು ನೋಡಿದ್ದೀವಿ, ಹಿಂದೆ ಸರಿದು ನೋಡಿದ್ದೀವಿ. ಆದರೆ ನಮ್ಮ ವಿಶೇಷ ಬ್ಯಾಟ್ಸ್ಮನ್ಗಳು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಒಳ್ಳೆಯ ಸ್ಕೋರನ್ನು ಮಾಡಿದ್ದೇನೆ ಸುಳ್ಳಲ್ಲ ಒಂದನೇ ಟೆಸ್ಟ್ನಲ್ಲೇ. ಬಟ್ ಎರಡನೇ ಟೆಸ್ಟ್ನಲ್ಲೇ ಇದೇ ಮುಂದುವರಿತದನ ಅನ್ನುವಂಥ ಒಂದು ಇನ್ನೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಒಮ್ಮೆ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ದರೆ ಸಹಜವಾಗಿ ಯಾರಾದರೂ ಎರಡು ಮನಸ್ಸಿನಿಂದ ಆಡಿದರೆ ವಿಕೆಟ್ ಹೋಗುವಂಥ ಭಾಳ ಸಾಧ್ಯತೆ ಇದ್ದಾವೆ. ಜೊತೆಗೆ ಇಂಗ್ಲೆಂಡು ಒಂದನೇ ಟೆಸ್ಟ್ ಗೆದ್ದಿದ್ದರಿಂದಾಗಿ ಅನುಭವಿ ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳು ಇರೋದರಿಂದಾಗಿ ಈ ಸಲ ನಾವು ಬಿಟ್ಟುಕೊಳ್ಳೋದಿಲ್ಲ, ಟೆಸ್ಟ್ ಸರಣಿಯನ್ನು ನಮ್ಮದು ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಇರೋದರಿಂದಾಗಿ ಈ ಸಲ ಗಂಭೀರ್ ಅವರಿಗೆ ಮಾತ್ರ ಒಂದು ಗಂಭೀರ ಪ್ರಶ್ನೆ. ಜೊತೆಗೆ ಅವರು ಆಡಿದಂಥ 11 ಟೆಸ್ಟ್ಗಳಲ್ಲಿ ಒಂದು ಡ್ರಾ ಆದರೆ 3 ಗೆದ್ದಿದ್ದಾರೆ, 7 ಸೋತಿದ್ದಾರೆ. ಇದರಿಂದಾಗಿ ಸಹಜವಾಗಿ ಅವರ ಕೋಚಿಂಗ್ ಮೇಲೆ ಪ್ರಶ್ನೆ ಶುರುವಾಗಿಬಿಟ್ಟದು. ಮತ್ತು ಇದು ಎಜ್ಬಾಸ್ಟನ್ ಸೋದ್ರ ನಿಶ್ಚಿತವಾಗಿಯೂ ಗಂಭೀರ್ ಅವರ ಕೋಚ್ ಶೀಟಿಗೆ ಆಪತ್ತು ಬಂದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಜೊತೆಗೆ ಗಿಲ್ಗೆ ಮಾತ್ರ ಇನ್ನೂ ಹೋಪ್ಸ್ ಇದ್ದಾವೆ. ಯಾಕೆಂದರೆ ಶುಭ್ಮನ್ ಗಿಲ್ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಈ ಲೆವೆಲ್ ಪ್ರೂವ್ ಮಾಡಿದ್ದಾರೆ ಅವರು. ಮತ್ತು ಆಲ್ರೆಡಿ ಒಂದೇ ಟೆಸ್ಟ್ನಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದು. ಯಾಕೋ ಏನೋ ಕೊನೆಗೆ ಬಂದಾಗ ಒಂದಿಷ್ಟು ಏನಪ್ಪ ಅಂದ್ರೆ ಸಹಜವಾಗ್ಯದ. ಒಮ್ಮೆ ಗೆಲ್ಲುವಿನ ಭಯ ಅಂದ್ರೆ ಅವ್ರು ಗೆಲ್ತಾರೆ, ಎದುರಾಳಿ ಗೆಲ್ತಾರೆ ಅನ್ನೋ ಭಯ ತಲೆಯಲ್ಲಿ ಹೋಗಿಬಿಡ್ತಪ್ಪ ಅಂತಂದ್ರೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥದ್ದು. ಈ ನೆಲೆಯಲ್ಲಿನ ಬೂಮ್ರಾ ಅವರು ಸರಿಯಾಗಿ ಒಂದನೇ ಟೆಸ್ಟ್ನಲ್ಲಿ ಉಪಯೋಗ ಮಾಡದೆ ಹೋಯಿತು ಅನ್ನೋದು ಒಂದು ಸಣ್ಣ ಆರೋಪ ಪ್ರತಿಯವ್ರು ಬಿದ್ದೇ ಇರ್ತಾವೆ. ನಿಮಗೆ ಈಗಾಗಲೇ ಹೇಳಿದಂಗೆ ಹಿಂದಿನ ಎಪಿಸೋಡಲ್ಲೇ ಸೋತಾಗ ಎಲ್ಲ ಸಣ್ಣ ವಿಷಯ ದೊಡ್ಡ ಇಶ್ಯೂ ಆಗಿಬಿಡ್ತಾವೆ, ಗೆದ್ದಾಗ ಯಾವುದೂ ಆಗೋದಿಲ್ಲ, ಗೆದ್ದಾಗ ಎಲ್ಲನೂ ಮಾಪ ಆಗ್ತಾವೆ. ಇದು ನಮ್ಮ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದೊಡ್ಡ ದುರಂತ ಹಿಂಗೆ ಆಗಬಾರ್ದು. ಗೆದ್ದಾಗ ಆಗಿರ್ಬೋದು, ಸುತ್ತಾಗ ಇರ್ಬೋದು, ಎರಡು ಒಂದೇ ರೀತಿ ತೊಗೊಳ್ಬೇಕಂತ ನಮ್ಮಂಥವ್ರು ಹೇಳ್ತಾರೆ. ಬಟ್ ಕ್ರಿಕೆಟ್ ಆಡೋರಿಗೆ ಇಲ್ಲಪ್ಪ, ಗೆದ್ದಾಗ ಖುಷಿ ಪಡುವಂಥದ್ದು, ಸೋತಾಗ ದುಃಖ ಆಗುವಂಥದ್ದು ಸಮಾನತೆ. ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಸೋತನಂತೆ ನಮ್ಮ ಭಾರತೀಯರಿಗೆ ದೊಡ್ಡ ಒಂದು ಏನಪ್ಪ ಅಂದ್ರೆ ಅಪಮಾನ ಇದ್ದಾಗ. ಅದಕ್ಕಾಗಿ ಆದರೆ ಇಲ್ಲಿ ಒಂದು ಸಮಾಧಾನ ಏನಪ್ಪ ಅಂದರೆ ಇಂಗ್ಲೆಂಡ್ ಅದು ಎದುರಾಳಿ ಸೋದ್ರು ಸಹ ಇರಲಿ ಬಿಡಪ್ಪ ನಡೀತದೆ ಅನ್ನುವಂಥ ಮಾತು. ಇದು ಯಾಕೆ ನಾ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ನೋಡುಗರಾದರೂ ಸಹಿತ ಅದನ್ನು ಒಂದು ಸ್ಪೋರ್ಟಿವ್ ಆಗಿ ನೋಡಬೇಕು ವಿನಃ
ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತಾಗಿ ನೋಡಬಾರ್ದು ಅಂತ ನಾವು ಹೇಳ್ತೀವಿ. ಬಟ್ ಎಷ್ಟು ಮಂದಿ ಚೆನ್ನಾಗಿ ಕೇಳ್ತಾರೆ ಅದು ಬೇರೆ. ಆದರೂ ಗಿಲ್ ಅವ್ರಿಗೆ ಇನ್ನೂ ಅವಕಾಶಗಳಿದ್ದಾವೆ. ಈ ಟೆಸ್ಟಲ್ಲಿ ಏನಾದರೂ ಒಳ್ಳೆಯ ರಿಸಲ್ಟ್ ಪಡೆದ ಅಥವಾ ಗೆದ್ದರೆ ಮಿನಿಮಮ್ ಡ್ರಾ ಮಾಡಿಕೊಂಡ್ರು ಸಹಿತ ಗಿಲ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್. ಯಾಕಪ್ಪ ಅಂತಂದ್ರೆ ವಿದೇಶಿ ನೆಲದಲ್ಲಿ, ಅದು ಇಂಗ್ಲೆಂಡಿನ ನೆಲದಲ್ಲಿ, ಇಂಗ್ಲೆಂಡಿನ ವಾತಾವರಣದಲ್ಲೇ ತಂಪು ಮಿಶ್ರಿತ ಬೆಚ್ಚನೆಯ ಒಂದು ವಿಚಿತ್ರವಾದಂಥ ವಾತಾವರಣ, ಅಲ್ಲೇ ಭೂಮಿಯ ಗುಣಧರ್ಮ, ಸ್ಪಿನ್ ಮತ್ತು ಫಾಸ್ಟ್ ಬಾಲರ್ ಇಬ್ಬರಿಗೆ ಹೆಲ್ಪ್ ಆಗುವಂಥ ಸ್ಥಿತಿ, ಜೊತೆಗೆ ಸ್ವಿಂಗ್ ಭಾಳ ಆಗ್ತದೆ ಇಂಗ್ಲೆಂಡ್ನಲ್ಲಿ ಅಂತ. ಸ್ವಿಂಗ್ ಆಡುವಂಥದ್ದು ನಮಗೆ ರೂಢಿ ಅದ. ಯಾಕಂದರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಬಾಲಿಂಗ್ ತರಬೇತಿಯಲ್ಲಿ ನಮ್ಮ ಬಾಲರ್ಗಳಿಗೆ ಸ್ವಿಂಗ್ ಮಾಡುವುದನ್ನು ಕಲಿಸುವುದನ್ನು ನಾವು ನೋಡಿದ್ದೀವಿ, ತಯಾರು ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲೇ ನಮ್ಮ ಇಂದಿನ ಬೌಲರ್ಗಳು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋ ಸಹಿತ ಅಷ್ಟ ಮುಖ್ಯ ಅದ. ಯಾಕಂದರೆ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಆಕಾಶ್ ಅವರಾಗಿರ್ಬೋದು, ಪ್ರಥಮ ಟೆಸ್ಟ್ನಲ್ಲಿ ಒಂದಿಷ್ಟೇನೋ ಫೇಲ್ಯೂರ್ ಆಗಿದ್ದಾರೆ, ವಿಕೆಟ್ ತುಳಿದಾರೆ, ಅದು ರನ್ ಹೆಚ್ಚು ಬಿಟ್ಟುಕೊಂಡಿದ್ದಾರೆ. ಅದು ಒಂದು ಕಾರಣ ಆಗಿದೆ ಸೋಲಿಗೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಗೆಲ್ಲುವ ಮ್ಯಾಚನ್ನು ಬಿಟ್ಟುಕೊಂಡಿದ್ದಾರೆ. ಇದಕ್ಕೆ ಒಂದು ಕೋಚ್, ಎರಡನೇದ್ದು ನಮ್ಮ ಏನಪ್ಪ ಅಂತಂದ್ರೆ ಕ್ಯಾಪ್ಟನ್, ಮೂರನೇದಾಗಿ ಫೀಲ್ಡಿಂಗ್ನೂ ಕಾರಣ ಆಗ್ತದೆ. ಅನೇಕ ಕಾರಣ ಹುಡುಕ್ತಾ ಇದ್ದಾರೆ. ಆ ಕಾರಣಗಳ ನಡುವೆ ಈಗ ಎಡ್ಜ್ಬಾಸ್ಟನ್ದಲ್ಲೇ ಈ ಒಂದು ಗೆಲ್ಲುವ ಪ್ರಯತ್ನ ನಮ್ಮ ಗಿಲ್ ಅವ್ರ ತಂಡ ಮಾಡ್ತಾಯಿದೆ. ಅದು ಗೆಲ್ಬೋದಾ ಅನ್ನುವಂಥದ್ದು. ಯಾಕಂದರೆ ಇನ್ನೊಂದಿಷ್ಟು ಕುಲದೀಪ್ ಯಾದವ್ ಅಂತಂದ್ರೆ ಇಬ್ಬರು ಸ್ಪಿನ್ನರ್ ಇಟ್ಕೋಬೇಕಂತ ಮಾಡಿದ್ದಾರೆ. ಕುಲದೀಪ್ ಯಾದವ್ ಒಂದು ವಿಶಿಷ್ಟವಾದ ಬಾಲಿಂಗ್ ಶೈಲಿ ಅದ ಅವ್ರದ್ದು. ಅದನ್ನು ವಿಶೇಷವಾಗಿ ನಾವು ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಅಲ್ಲಿ ಬೌಲರ್ಗೆ ಹೋಲಿಸ್ಕೊಳ್ತಾ ಇರ್ತೀವಿ ವಿಶೇಷವಾಗಿ. ಆ ನೆಲೆಯಲ್ಲೇ ನಮ್ಮ ಕುಲದೀಪ್ ಯಾದವ್ ಹೊಸ ರೀತಿಯ ಒಂದು ಭಾರತಕ್ಕೆ ಒಬ್ಬ ಒಳ್ಳೆಯ ಸ್ಪಿನ್ನರ್ ಸಿಕ್ಕಿದ್ದಾನೆ, ಅವು ಗೆಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಯಾಕಂದ್ರೆ ಗೆಲ್ಲುವುದರ ಸುಲಭದ ಕೆಲಸ ಅಲ್ಲ. ಹಿಂದೆ ವಿಶೇಷವಾಗಿ ಬಾಲರ್ಗಳಿಂದ ನಾವು ಸ್ಪಿನ್ ಬಾಲರ್ನಿಂದ ಗೆದ್ದಿದ್ದದ. ಚಂದ್ರಶೇಖರ್ ಅವರು ಆಗಿರ್ಬೋದು, ಇವತ್ತಿಗೆ ನೆನಪುಡ್ತಿದ್ದಾರೆ ಅವರು. ಅದರ ನಂತರ ಬಂದ ಅನೇಕ ಬಿಷನ್ ಸಿಂಗ್ ಬೇದಿ ಅವರಾಗಿರ್ಬೋದು, ಪ್ರಸನ್ನ ಅವರಾಗಿರ್ಬೋದು. ಅದಂದ್ರೆ ಮತ್ತು ಮುಂದೆ ಬಂದಂಥ ಸ್ಪಿನ್ನರ್, ಒಂದು ಕಾಲಕ್ಕೆ ನಾವೆಲ್ಲ ಸ್ಪಿನ್ನರ್ಗಳಿಂದ ಮ್ಯಾಚ್ ಗೆಲ್ಲುವಂಥ ಪರಿಸ್ಥಿತಿ ಇತ್ತು. ನಮ್ಮ ಫಾಸ್ಟ್ ಬಾಲರ್ ಇರಲಿಲ್ಲ. ಕಪಿಲ್ ದೇವರ್ ಅವ್ರ ನಂತರ ಅನೇಕ ಫಾಸ್ಟ್ ಬಾಲರ್ಗಳು ಬಂದರು, ಒಳ್ಳೆಯ ರಿಸಲ್ಟ್ಗಳನ್ನು ತೋರಿಸಿದ್ದಾರೆ, ಜೊತೆಗೆ ಗೆಲುವನ್ನು ಸಹಿತ ತಂದು ಕೊಟ್ಟಿದ್ದಾರೆ. ಯಾಕಂದರೆ ನಿರಂತರವಾಗಿ ಟೆಸ್ಟ್ನಲ್ಲಿ ನಾವು ಗೆಲ್ತಾ ಬಂದಿದ್ದೀವಿ, ಈಗ ನಿರಂತರವಾಗಿ ಸೋಲ್ತಾ ಇದ್ದೀವಿ. ನಮ್ಮಲ್ಲಿ ಬ್ಯಾಟಿಂಗ್ ಕೊರತೆ ಇಲ್ಲ. ಅದು ಎರಡು ಕೊರತೆಗಳು ಎದ್ದು ಕಾಣ್ತಾ ಇದ್ದಾವೆ. ಒಂದು ಪ್ರಥಮವಾಗಿ ನಮ್ಮ ಗಿಲ್ ಅವರ ಹೊಸ ತಂಡ, ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದರಲ್ಲಿ ಎಲ್ಲ ಸೀನಿಯರ್ಸ್ ಹೋಗಿಬಿಟ್ಟಿದ್ದಾರೆ ಇವತ್ತು. ಈಗೇನಿದ್ರು ಗಿಲ್ಲ ಸೀನಿಯರ್, ಗಿಲ್ ಜೊತೆಗೆ ನಮ್ಮ ಪಂತ್ ಅವ್ರ ಸೀನಿಯರ್, ಇವು ಪಂತ ಮತ್ತು ಗಿಲ್ ಅವ್ರ ಜೊತೆಗೆ ಇನ್ನುಳಿದ ಹೊಸಬರು, ಎಲ್ಲ ಹೊಸ ಅನುಭವಗಳು. ಹೀಗಾಗಿ ಜೋಶ್ ಅದ, ರೋಷ್ ಅದ, ರೊಚ್ಚ ಅದ, ಗೆಲ್ಲಬೇಕು ಅನ್ನೋಂಥ ಛಲ ಅದ, ಜೊತೆಗೆ ಸಂಯಮನ ಬೇಕಾಗ್ತದೆ. ಬರೋ ರೊಚ್ಚ ಕಿಚ್ಚಣೆದು ಎಲ್ಲ ಆಗುವುದಿಲ್ಲ. ಅದ್ರ ಜೊತೆಗೆ ಸಂಯಮದಿಂದ ಆಡುವಂಥದ್ದು, ಎದುರಾಳಿಯ ದೋಷಗಳನ್ನು ತಿಳ್ಕೊಳ್ಳುವಂಥದ್ದು, ಮತ್ತು ಅದೇ ಕಾಲ ನಾವು ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅನ್ನೋಂಥದ್ದು, ಬಾಲಿಂಗ್ ಯಾವ ಬ್ಯಾಟ್ಸ್ಮನ್ ಯಾವ ತಪ್ಪು ಮಾಡ್ತಾನೋ ನೆಲೆಗಟ್ಟಿನಲ್ಲೇ ನಮ್ಮ ಬೌಲರ್ಸು ವಿಚಾರ ಮಾಡಬೇಕಾಗ್ತದೆ, ಜೊತೆಗೆ ನಮ್ಮ ಕ್ಯಾಪ್ಟನ್ಸ್ ನಾವು ವಿಚಾರ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಕೋಚ್ ಅವರು ಸಹಿತ ಸರಿಯಾಗಿ ಈ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಕೋಚ್ ಜೊತೆಗೆ ಫೀಲ್ಡಿಂಗ್ ಏನಪ್ಪ ಅಂತಂದ್ರೆ ಒಂದು ಅತಿ ಕಠೋರವಾದ ಪ್ರಾಕ್ಟೀಸ್ ಮಾಡಿಸಿ ಅದನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ಇವೆಲ್ಲ ಆದಾಗ ಒಂದು ಗೆಲುವು ಆಗ್ತದೆ. ಯಾರೋ ಒಬ್ಬರಿಂದ ಗೆಲುವು ಆಗೋದಿಲ್ಲ. ಬೌಲರ್ ಭಾರಿ ಮಾಡಿದ್ರಿ ಆಯ್ತಲ್ಲ, ಬೌಲರ್ ಭಾರಿ ಮಾಡ್ತಾನೆ, ಕ್ಯಾಚ್ ಇಡೋ ಸರಿಯಾಗಿ ಕ್ಯಾಚ್ ಇಡಲಿಲ್ಲ ಅಂದ್ರೆ ಅದು ಮತ್ತೇನೂ ಆಗಲಿಲ್ಲಪ್ಪ ಅಂತಂದ್ರೆ ಅದು ಅಷ್ಟೇ ಕಷ್ಟ ಅದು. ಯಾಕಂದ್ರೆ ಕ್ಯಾಚ್, ಅದ್ರ ಜೊತೆಗೆ LBW ಜೊತೆಗೆ ಸ್ಟಂಪ್ ಆಗುವಂಥವು, ಸ್ಟಂಪ್ ಮಾಡೋರು ವಿಕೆಟ್ ಕೀಪರ್ ಆಮದು ಬೇರೆ. ಇವೆಲ್ಲ ಏನಪ್ಪ ಅಂದ್ರೆ ಆ ಸಂದರ್ಭ, ಅಲ್ಲಿಯ ಬ್ಯಾಟ್ಸ್ಮನ್ ತಪ್ಪು, ಬೌಲರ್ ಸರಿ, ಇವೆಲ್ಲ ಕೌಂಟ್ ಆಗ್ತಾ ಇರ್ತಾವೆ. ಏನೂ ಆಗಲಿ, ಎರಡನೇ ಟೆಸ್ಟ್ನಲ್ಲಿ ನಾವು ಸಹಜವಾಗಿ ಭಾರತ ಗೆಲ್ಲಿ ಅನ್ನುವಂಥ ಹಾರೈಕೆಯೊಂದಿಗೆ ಅದೇ ಜೊತೆಗೆ ಗಂಭೀರ್ ಅವರು ಇನ್ನಷ್ಟು ಗಂಭೀರವಾಗಿ ಚಿಂತನೆ ಮಾಡಲಿ, ಅದು ಪ್ರೆಷರ್ ಮಾಡಿಕೊಳ್ಳಾರ್ದ ಗಂಭೀರ ಚಿಂತನೆ ಮಾಡಿ ಗೆಲ್ಲುವ ಪ್ರಯತ್ನ ಮಾಡಲಿ. ಮತ್ತು ನಮ್ಮ ಗಿಲ್ ಅವರು, ಶುಭ್ಮನ್ ಗಿಲ್ ಅವರಾದರೂ ಸಹಿತ ಬ್ಯಾಟಿಂಗು ಅವ್ರದ್ದು ಆಡೋ ಜೊತೆಗೆ ಒಳ್ಳೆಯ ಚಿಂತನೆಯ ಕ್ಯಾಪ್ಟನ್ಶಿಪ್ ಮಾಡಿದರೆ ನಿಶ್ಚಿತವಾಗಿ ಗೆಲ್ಲುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತೇಜಿತ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.